ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟು ತಿರ್ಗಾ ಪ್ಲಸ್ಸಲ್ಲಿದೆ. ಜಸ್ಟ್ ಪ್ಲಸ್ಸು. 100 ಪಾಯಿಂಟ್ ಹತ್ರ ಪ್ಲಸ್ಸಲ್ಲಿದೆ. ಸೆನ್ಸೆಕ್ಸು 300 ಪಾಯಿಂಟ್ ಹತ್ರ ಪ್ಲಸ್ಸಲ್ಲಿದೆ. ಬ್ಯಾಂಕ್ ನಿಫ್ಟಿ ಹಾಸಿಗೆಗೆ ಹಿಡ್ದಂಗೆ ಮಲಗ್ಬಿಟ್ಟಿದೆ. ಓವರಾಲ್ ಆಗಿ ಏನು ಅಂತ ಖುಷಿ ಇಲ್ಲ ಮಾರ್ಕೆಟಲ್ಲಿ. ಮಾರ್ಕೆಟಲ್ಲಿ ಯಾಕೆ ಖುಷಿ ಇಲ್ಲ ಅಂತ ನೀವು ನೋಡಿದ್ರಿ ಅಂತ ಅಂದರೆ, ಮಾರ್ಕೆಟಲ್ಲಿ ಈ ಮಾನ್ಸೂನ್ ಡೆಫಿಸಿಟ್ ಅಂತ ಅನ್ನೋದು ಮಾರ್ಕೆಟ್‌ಗೆ ತೊಂದರೆ ಕೊಡ್ತಾ ಇದೆ. ಅಂತಂದರೆ ಏನಂದರೆ, ಜೂನ್ 1ನೇ ತಾರೀಖೆ ಅದು ಕೇರಳಗೆ ಬಂದಿರಬೇಕಾಗಿತ್ತು. ಅದು ಕೇರಳದಿಂದ ಬೇರೆ ಊರುಗಳಿಗೆಲ್ಲ ಹೋಗಿರಬೇಕಾಗಿತ್ತು. ಇಷ್ಟೊತ್ತಿಗೆ ಬಾಂಬೆಗೆ ಬಂದು ಬಾಂಬೆಯಿಂದ ಹೋಗಿರಬೇಕಾಗಿತ್ತು. ಲಾರ್ಜ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ಮಳೆನೇ ಇಲ್ಲ. ಬಾಂಬೆನಲ್ಲೂ ಮಾನ್ಸೂನ್ ಬಂದಿಲ್ಲ. ಇದರಲ್ಲಿ ಕೇರಳದಲ್ಲೇ ಅಂದ್ಕೊಂಡಂಥ ಒಂದು ಲೆವೆಲ್‌ಗೆ ಮಳೆ ಇಲ್ಲ ಅಂತ ಹಲವರು ಹೇಳ್ತಾ ಇದ್ದಾರೆ. ಇದರಿಂದ ಒಂದು ಇಂಡಿಯಾ ಟುಡೇ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಓವರಾಲ್ ಆಗಿ 69% ಕಮ್ಮಿಯಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೇನೇ ಸೂಪರ್ ಇದೆ. ಎನಿವೆ ಇನ್ನು 3 ತಿಂಗಳು ಟೈಮ್ ಇದೆ. ಈ 3 ತಿಂಗಳಲ್ಲಿ ಎಷ್ಟು ಕ್ಯಾಚಪ್ ಮಾಡೋದು ಅನ್ನೋದನ್ನ ನೋಡೋಣ. 10%ಗಿಂತ ಕೆಳಗಡೆ ಹೋದ್ರೇನೆ ನಮಗೆಲ್ಲ ತುಂಬಾನೇ ಕಷ್ಟ. ಆದರೆ ಇದು 60%ಗಿಂತ ಕೆಳಗಡೆ ಇದೆ. ಬೆಲೆ ಏರಿಕೆಗಳು ಆಗುತ್ತೆ. ಎಷ್ಟು ಬೆಲೆ ಏರಿಕೆಗಳು ಆಗುತ್ತೆ ಅಂತ ಅನ್ನೋದು ನಮಗೂ ಗೊತ್ತಿಲ್ಲ. ಪೆಟ್ರೋಲ್, ಡೀಸೆಲ್‌ಗೆ ಒಂದು ಈ ಅಭಾವ ಅನ್ನೋದು ಇದೆ. ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವತ್ತು ನಾನು ನಾಮಕ್ಕಲ್ಲಲ್ಲಿ ಇದ್ದೀನಿ. ನಾಮಕ್ಕಲಲ್ಲಿ ಟೊಯೋಟಾ ಅಸೋಸಿಯೇಷನ್ ನಾಯಕರು ನನ್ನ ನೋಡೋಕೆ ಬಂದಿದ್ರು. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, 200 ಲೀಟರ್ ಡೀಸೆಲ್ ಹಾಕ್ತಾರೆ. ಈ 200 ಲೀಟರ್‌ಗಿಂತ ಮೇಲೆ ಡೀಸೆಲ್ ಬಂದಿತ್ತು ಅಂತಂದ್ರೆ ಪಂಪ್‌ನ ಲಾಕ್ ಮಾಡ್ಬಿಡ್ತಾರೆ. ಅದರಿಂದ ನಮ್ಮಿಂದ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಮಗೆ ಹೇಗೆ ವ್ಯಾಪಾರ ಮಾಡೋದು ಅಂತಾನೆ ಈಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವ್ಯಾಪಾರ ಮಾಡೋದು ತುಂಬಾನೇ ಕಷ್ಟನೇ. ನಿನ್ನೆ ಸೇಲಂನಿಂದ ನಾಮಕ್ಕಲ್ಗೆ ಹೋಗುವಂಥ ದಾರಿನಲ್ಲಿ ಒಂದು ಹೋಟೆಲ್‌ಗೆ ಹೋಗಿ ಊಟ ಮಾಡಿದ್ವಿ. ಅದರಲ್ಲಿ ಒಬ್ಬ ಸರ್ವರಲ್ಲಿ ಏನು ಹೇಳ್ತಾರೆ ಅಂತಂದರೆ, ನನ್ನ ಹತ್ರ ಬ್ರೋಕನ್ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾರೆ, ಇರಾನ್ ವಾರ್ ಪ್ರಾಬ್ಲಮ್ ಸರ್, ನೋ ಗ್ಯಾಸ್ ಅವೈಲೇಬಲ್. ಅದರಿಂದ ಹಾಟ್ ಫುಡ್ಡು ಇಲ್ಲ. ನಾವು ಸಿಮ್ಮಲ್ಲೆಲ್ಲ ಇಡೋದಿಲ್ಲ. ಮುಂಚೆ ಎಲ್ಲ ಸಿಮ್ಮಲ್ಲೂ ಇಡ್ತಾ ಇದ್ವಿ. ಅದರಿಂದ ಹಾಟ್ ಫುಡ್ ಸಿಗ್ತಾ ಇತ್ತು. ಈಗ ನೀವು ಲೇಟಾಗಿ ಬಂದಿದ್ದೀರಾ. ಈ ಕೋಲ್ಡ್ ಊಟ ಏನಿದೆ ಇದನ್ನೇ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ರು. ಸೊ ಇದನ್ನೆಲ್ಲ ಓವರಾಲ್ ಆಗಿ ನೋಡುವಾಗ ಮಾರ್ಕೆಟು ಜೂನ್ ತಿಂಗಳು ಕೂಡ ಹೊರಟೋಯ್ತು ಅಂತ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಜುಲೈ ಕೂಡ ಕಷ್ಟದಲ್ಲಿರುತ್ತೆ. ಅರ್ನಿಂಗ್ಸು ಇರೋದಿಲ್ಲ. ಅರ್ನಿಂಗ್ಸ್ ಇಲ್ಲ ಅಂತಂದರೆ ಸ್ಟಾಕು ತುಂಬ ಏರೋದಿಲ್ಲ. ಒಂದು ಲೆವೆಲ್‌ಗೆ ಹ್ಯಾಪಿಯಾಗಿ ಏರಿದ್ರೆ ಎಫ್.ಐ.ಐ ಬ್ಯಾಟ್‌ನ ತಗೊಂಡು ಬಂದ್ಬಿಡ್ತಾನೆ. ಎಫ್.ಐ.ಐ ಇನ್ನೂ $800 ಬಿಲಿಯನ್ ಇಟ್ಟಿದ್ದಾನೆ. ಆ $800 ಬಿಲಿಯನ್ ಸ್ಟಾಕ್‌ನ ಅವನಿಂದ ಮಾರೋದಕ್ಕಾಗುತ್ತೆ. ಅವನು ಮಾರ್ತಾನೆ ಇರ್ತಾನೆ. ಅವನು ಆ $800 ಬಿಲಿಯನ್ ಮಾರ್ದ ಅಂತಂದರೆ ನಮ್ಮ ಊರಲ್ಲಿ ಡಾಲರ್ ಅನ್ನೋದು ಇರೋದೇ ಇಲ್ಲ ಅಂತ ಅನ್ನೋದು ನಮಗೆ ಅರ್ಥ ಆಗಬೇಕು. ನಮ್ಮ ಊರಲ್ಲಿ ಡಾಲರ್ ಅನ್ನೋದು ಇರೋದೇ ಇಲ್ಲ ಅಂತ ಅನ್ನೋದು ನಮಗೆ ಅರ್ಥ ಆಗಬೇಕು. ನಿನ್ನೆ ನಾನು ಹೇಳಿದ ಥರ ನಾವು ಇನ್ನೂ ಕೂಡ ಒಂದು ಟ್ರೇಡ್ ಡೆಫಿಸಿಟಲ್ಲೇ ಇದ್ದೀವಿ. ಅದರಿಂದ ಈ ರೀತಿ ಮೇಲೂ ಕೆಳಗೂ ಹೋಗುವಂಥ ಮಾರ್ಕೆಟ್‌ಗೆ ನಾವು ಅಡ್ಜಸ್ಟ್ ಆಗಬೇಕು. ಗೋಲ್ಡು ಪ್ರಾಕ್ಟಿಕಲಿ ಫ್ಲಾಟು. ₹10 ₹15 ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ₹10 ₹15 ಇಟ್ಕೊಂಡು ನಾವೇನು ಮಾಡೋದಕ್ಕಾಗತ್ತೆ? ಇವತ್ತು ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲಲ್ಲೂ ಕಮರ್ಷಿಯಲ್ ವೆಹಿಕಲ್‌ಗೂ ಒಂದು ಎ.ಜಿ.ಎಮ್ ನಡೆಸಿದ್ರು. ಈ ಎಕ್ಸಾಮಲ್ಲಿ ಎನ್. ಚಂದ್ರಶೇಖರ್ ಅವರು ಮಾತಾಡ್ತಾರೆ. ಎನ್. ಚಂದ್ರಶೇಖರ್ ಏನು ಹೇಳ್ತಾರೆ ಅಂತಂದರೆ, 2030-31 ಒಳಗೆ ನಾವು 20% ಮಾರ್ಕೆಟ್ ಶೇರ್‌ನ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಸದ್ಯಕ್ಕೆ ಅವ್ರಿಗೆ ಒಂದು 12-13% ಮಾರ್ಕೆಟ್ ಶೇರ್ ಇದ್ದರೆ ಅದೇ ತುಂಬ ಜಾಸ್ತಿ. 9-10 ಹತ್ರ ಇರಬೇಕು. ಕೆಲವು ತಿಂಗಳು 12ವರೆಗೂ ಹೋಗ್ತಾರೆ. ಅಂತಂದರೆ ಒಂದು ವರ್ಷಕ್ಕೆ 6.5 ಲಕ್ಷ ಗಾಡಿ ಮಾರ್ತಾ ಇರುವಂಥ ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ ಹಾಗೆ ಡಬಲ್ ಆಗಿ ಒಂದು ವರ್ಷಕ್ಕೆ 13 ಲಕ್ಷ ಗಾಡಿಗಳನ್ನ ಮಾರ್ತಾರೆ ಅಂತ ಹೇಳ್ತಾ ಇದ್ದಾರೆ. 25-26 JLR ಲಾಸ್ ಮಾಡ್ತು. ಇದ್ರೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ ಪ್ಯಾರೆಂಟ್ ಕಂಪನಿ ಅಂತ ಅನ್ನೋದಕ್ಕೋಸ್ಕರ JLR ಕೊಟ್ಟಿದ್ದು ₹4,550 ಕೋಟಿ ಡಿವಿಡೆಂಟ್ ಆಗಿ ಕೊಟ್ಟಿದ್ದ. ಅದಾದಮೇಲೆ ನಾನು ಮುಂಚೆನೇ ಹೇಳಿದ ಥರ ಅವರು ಕಾರಿಂದಾನು, ಟ್ರಕ್ಕಿಂದಾನು, ರೆವೆನ್ಯೂ ಡೈವರ್ಸಿಫಿಕೇಷನ್ಗೆ, ಸಾಫ್ಟ್ವೇರು, AI ಈ ಥರ ಒಂದು ವಿಷಯಗಳಿಗೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಈ ರೆವೆನ್ಯೂ ಸೈಕಲ್ ಇದೆಯಲ್ಲ, ಆ ರೆವೆನ್ಯೂ ಸೈಕಲ್‌ನ ಕೆಲವು ಕಡೆ ಕೆಲವು ತಿಂಗಳಲ್ಲಿ ಸೂಪರ್ ಆಗಿನೂ, ಕೆಲವು ತಿಂಗಳು ತುಂಬ ಕಡಿಮೆಯಾಗಿ ಇರುವಂಥ ಸಿಚುವೇಶನ್ನ ಬಾಲಿ ಮಾಡಿದ್ದಾರೆ.
ಈಗ ನಿಮ್ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ನೋಡಿದ್ರಿ ಅಂತಂದ್ರೆ ಆಸ್ ಅನ್ ಇಂಡಸ್ಟ್ರಿ 2019 ಲೆವೆಲ್ ಅಲ್ಲಿ ಈಗ ತಾನೇ ಮಾರ್ಕೆಟ್ ದಾಟಿದೆ. ಈ ರೀತಿ ಮೇಜರ್ಸ್ ಆಫ್ ದಿ ಮಾರ್ಕೆಟ್ ನ ಹ್ಯಾಂಡಲ್ ಮಾಡೋದಕ್ಕೆ ಇದನ್ನ ಒಂದು ದೊಡ್ಡ ಆಗಿ ಇರುತ್ತೆ ಅಂತ ಚಂದ್ರಶೇಖರ್ ಹೇಳ್ತಾ ಇದ್ದಾರೆ. ಇದು ಟಾಟಾ ಮೋಟಾರ್ಸ್ ಬಗ್ಗೆ ಬಂದಂತ ನ್ಯೂಸ್. ಸಿಪ್ಲಾ ಒಬ್ಬ ಪ್ರಮುಖ ವ್ಯಕ್ತಿಯನ್ನ ಪ್ರಪಂಚದ ಅಖಿಲ ನಾಯಕರನ್ನಾಗಿ ಬದಲಾಯಿಸ್ತಾ ಇದ್ದಾರೆ. ಹಂಗಂತಂದ್ರೆ ಅವರೇನೆ ಒನ್ ಸಿಪ್ಲಾ ಒನ್ ಇಂಡಿಯಾ ಫುಲ್ ಆಗ್ಲಿ ಇರುವಂತ ಸಿಪ್ಲಾ ಬಿಸ್ನೆಸ್ನ ಅವರು ಗಮನಿಸ್ಕೊಳ್ತಾರೆ ಅಂತ ಹೇಳಿ ಸಿಪ್ಲಾ ಹೇಳಿದ್ದಾರೆ. ಈ ಉಸಿರಾಟದ ಸಮಸ್ಯೆ, ಈ ರೆಸ್ಪಿರೇಟರಿ ಡ್ರಗ್ಸ್ ಅಲ್ಲಿ ಸಿಪ್ಲಾ ತುಂಬಾನೇ ಸ್ಟ್ರಾಂಗು. ಅದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇನ್ನೂ ತುಂಬಾ ಸ್ಟ್ರೆಂಥನ್ ಮಾಡೋದಕ್ಕೆ ಹಲವಾರು ಸಾವಿರ ಕೋಟಿನ ಇನ್ವೆಸ್ಟ್ ಮಾಡೋದಾಗಿ ಸಿಪ್ಲಾ ನಿರ್ಧಾರವನ್ನ ತಗೊಂಡಿದೆ. ಸಿಪ್ಲಾ ಈಗ ರೀಸೆಂಟ್ ಆಗಿ ಸ್ವಲ್ಪ ಏರಿದೆ, ಆದ್ರೆ ನಾವು ಆಗಾಗ ನೋಡುವಾಗ ಸ್ವಲ್ಪ ಕನ್ಸಿಡರ್ ಮಾಡುವಂತ ರೇಂಜ್ ಅಲ್ಲೇ ಇದೆ. ಅದನ್ನ ಆಗಾಗ ನೋಡಿ ಕನ್ಸಿಡರ್ ಮಾಡಿ ಪ್ಯಾಕೆಟ್ ಅಲ್ಲಿ ಹಾಕೊಂಡ್ವಿ ಅಂತ ಆದ್ರೆ ತುಂಬಾ ಸ್ಲೋ ಪೇಸ್ ಅಲ್ಲಿ ಮಾಡಿ. ಅದಾದ್ಮೇಲೆ ನಮ್ಮ ಈ ಝೈಡಸ್ ಲೈಫ್ ಸೈನ್ಸಸ್ ಅರಿಸ್ಟ್ರೋ ಅನ್ನುವಂತ ಒಂದು ಕಂಪನಿಯನ್ನ ತಗೋತಾರೆ ಅನ್ನೋದಾಗಿ ಮಾತಾಡ್ತಾ ಇದ್ವಿ. ಆ ಟ್ರಾನ್ಸಾಕ್ಷನ್ ಎಲ್ಲ ಮುಗಿದು ಆ ಕಂಪನಿನ ಕಂಪ್ಲೀಟ್ ಆಗಿ ನುಂಗಾಕಿದ್ದಾರೆ ಝೈಡಸ್ ಲೈಫ್ ಸೈನ್ಸಸ್. ಇದರ ಮಧ್ಯೆ ಅಮೆರಿಕಾದಲ್ಲಿ ಎಲಾನ್ ಮಸ್ಕ್ ನ ಕಂಪನಿ $2.8 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ದಾಟಿದೆ. ಈಗ ಈ ಮೈಕ್ರೋಸಾಫ್ಟು, ಅಮೆಝಾನು ಈ ರೀತಿಯಾಗಿ ಹಲವು ದೊಡ್ಡ ಕಂಪನಿಗಳನ್ನ ಹಿಂದೆ ಬಿಟ್ಟು ಮುಂದೆ ಹೊರಟೋಗಿದೆ. ಆದಷ್ಟು ಬೇಗ ಅದರ ಮೇಲೆ ಇರುವಂತ 2 ದೊಡ್ಡ ಕಂಪನಿಗಳು, ಒಂದು ಆಲ್ಫಾಬೆಟ್, ಇನ್ನೊಂದು ಅದರ ಮೇಲೆ ಎನ್ವಿಡಿಯಾ. ಆಲ್ಫಾಬೆಟ್ನು ಹೆಂಗಿದಾರನ್ನು ಖಾಲಿ ಮಾಡ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಮಾಸ್ ಸ್ಪೆಕ್ಯುಲೇಷನ್. ಇದ್ರದೇ ನಮ್ಗೆ ಏನು ದೊಡ್ಡದಾಗಿ ಒಂದು ಗೇನ್ ಅನ್ನೋದು ಇಲ್ಲ. ಗೋಲ್ಡ್ ಲೋನ್ ಬಿಸ್ನೆಸ್ಸು ಇಂಡಿಯಾದಲ್ಲಿ ಭಯಂಕರವಾಗಿ ಸರ್ಜ್ ಆಗಿದೆ. ನಿಯರ್ಲಿ 50% ಇನ್ಕ್ರೀಸ್ ಆಗಿದೆ. ನಾಮಕಲಲ್ಲಿ ನಾನು ಮಾತಾಡುವಾಗ ಅಂದ್ರೆ NBFC ಲೀಡರ್ ಏನ್ ಹೇಳಿದ್ರು ಅಂತ ಇದು ಭಯಂಕರ ಡಿಮ್ಯಾಂಡ್ ಅಲ್ಲಿದೆ ಸರ್, ಹೆಜ್ಜ್ ಕೂಡ ನಾವು ರೀಚ್ ಆಗಿಲ್ಲ, ಇದು ತುಂಬಾ ದಿನಕ್ಕೆ ಗ್ರೋತ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಪ್ರೈಮರ್ಲಿ ಈ ಗೋಲ್ಡ್ ಬಿಸ್ನೆಸ್ ಇನ್ನು ಅನ್ಆರ್ಗನೈಸ್ ಸೆಕ್ಟರ್ ನಲ್ಲೇ ಇದೆ. ಆರ್ಗನೈಸ್ ಸೆಕ್ಟರ್ಗೆ ಅದಿನ್ನ ಬಂದಿಲ್ಲ. ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಏನ್ ಹೇಳ್ತಾರೆ ಅಂತ ಟ್ರಂಪ್ ಜಿ ಅವರು ಮಾಡ್ತಾ ಇರುವಂತ ಈ ಒಂದು ಆಟದಲ್ಲಿ ನಮ್ಮಿಂದ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಾವು ಪ್ಯೂರ್ ಆಗಿ ಡಾಲರ್ ಇಟ್ಟು ಅನ್ನೋದಕ್ಕೆ, ಅದರಿಂದ ಗೋಲ್ಡ್ ರಿಸರ್ವ್ಸ್ ನ ನಾವು ಏರಿಸ್ತೀವಿ. ಈ ಗೋಲ್ಡ್ $25 ಅಲ್ಲಿ ಕರೆಕ್ಟ್ ಆಗಿದ್ರಿಂದ ನಾವು ಒಳಗೆ ನುಗ್ಗಿ ಗೋಲ್ಡ್ ನ ಏರಿಸ್ತೀವಿ ಅಂತ ಹೇಳ್ತಾರೆ. ರೂಪಾಯಿ 125ನ ಟಚ್ ಮಾಡಿಬಿಡುತ್ತೆ 5 ವರ್ಷದಲ್ಲಿ. ಇದೇ ಸಮಯದಲ್ಲಿ ಚಿನ್ನ ಕೂಡ ಲೈಟ್ ಆಗಿ ಏರುತ್ತೆ. ಕಾಂಬಿನೇಷನ್ ಅಲ್ಲಿ 25,000 ಹೋಗೋದಕ್ಕೆ ಚಿನ್ನ ಒಂದು ಪ್ರಕಾಶಮಾನವಾಗಿದೆ. ಸೆಂಟ್ರಲ್ ಬ್ಯಾಂಕ್ ಗೋಲ್ಡ್ ತಗೋತಾರೆ ಅಂತಂದ್ರೆ ಡೆಫಿನೆಟ್ ಆಗಿ ಗೋಲ್ಡ್ ಬೆಲೆ ಏರುತ್ತೆ. ಅದರಿಂದ ಗೋಲ್ಡ್ನ ನಾವು ಮರ್ತು ಬಿಡಬಾರ್ದು. ಈಗ HDFC ಬೋರ್ಡು ಚಾರ್ಮನ್ ಹೇಳಿದ್ದು ಲೀಗಲ್ ರಿವ್ಯೂ ರಿಪೋರ್ಟ್ ನ ನೋಡಿದ್ರೆ, ನಿನ್ನೆನೆ ನ್ಯೂಸ್ ಬಂದಿದ್ದ ಪ್ರಕಾರ ಆ ಲೀಗಲ್ ರಿಪೋರ್ಟ್ ಅಲ್ಲಿ HDFC ಬ್ಯಾಂಕ್ ಯಾವುದೇ ರೀತಿಯಾದ ತಪ್ಪು ಮಾಡಿಲ್ಲ ಅಂತ. ಇದು ಶಶಿಧರ್ ಜಗದೀಶನ್ಗೆ ಒಂದು ಚಿಕ್ಕ ಬೂಸ್ಟ್ ನ ಕೊಟ್ಟಿರುತ್ತೆ. ಒಳಗೆ ಡ್ಯಾನ್ಸ್ ಆಡ್ತಾ ಇದ್ದಿರ್ತಾನೆ ಮನುಷ್ಯ. ಇನ್ನೊಂದು ಸಲ CEO ಟರ್ಮು ಕನ್ಫರ್ಮ್ಡ್ ಆಗಿ ಸಿಕ್ಬಿಡತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇವತ್ತಿದೇನೆ ಮುಖ್ಯ ಸುದ್ದಿಗಳು. ಮಾರ್ಕೆಟ್ ಕೆಳಗಡೆ ಇಳೀತು ಅಂತಂದ್ರೆ ಪಟಾಕಿ ಲಿಸ್ಟ್ ಅಲ್ಲಿ ಇರುವಂತ ಸ್ಟಾಕ್ಸ್ ಗಳನ್ನ ಒಂದು ಎರಡು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓವರ್ ಆಲ್ ಆಗಿ ಮಾರ್ಕೆಟ್ ವೀಕ್ ಆಗಿದೆ. ನೀವು ನೋಡಿ ಆಡಿ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಪತ್ತಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ
ಆ ಬುಕ್ನ ತಗೋಬಹುದು. ಬೇರೆ ನಮ್ಮ ಬುಕ್ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.